ಪಟೇಲಪ್ಪನವ್ರೆ ಇವಾಗಾದ್ರೂ ಆ ಪೊದ್ದಿನ ಕರೆದ್ಬಿಟ್ಟು ಬುದ್ಧಿ ಹೇಳಿ ನಮ್ಮ ಇವುದಕ್ಕೆ ನನ್ನ ಮಗಳಿಗೋಸಿ ನ್ಯಾಯ ಹೇಳು ಇದು ಮಾಡ್ಕೊಡಿ. ನೆನ್ನೆಯಿಂದ ನಾನು ಗೊತ್ತಾನೆ ಇದೀನಿ ನಿಮ್ಮ ತಾಕೆ ನೀವು ಏನು ಹೇಳ್ತಾನೇ ಇಲ್ಲ. ದಯವಿಟ್ಟು ನನ್ನ ಮಗಳ ಜೀವನ ಹಾಳಾಗೋಯ್ತದೆ. ದಯವಿಟ್ಟು ನಮ್ಮ ಬೀಗ್ ತಮ್ಮಂಗೂ ಹಂಗೆ ಪೊದ್ದುಗೂ ಎಲ್ರಿಗೂ ಬಸಿ ಬುದ್ಧಿ ಹೇಳಿ. ನೋಡಮ್ಮ ಗೌಡ್ರ ತಾಗೊಸಿ ಮಾತಾಡ್ದೆ ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡಿವ್ನಿ. ಗೌಡ್ರು ಸರಿ ನೋಡನಿ ಮಾಡನಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಮಾತಾಡ್ತೀವಿ ಹಬ್ಬ ಕಳೀಲಿ ಅಂತ. ನೀವು ಹಬ್ಬ ಕಳೀಲಿ ಅಂದರೆ ನೀವು ಕೇಳ್ತಾನೆ ಇಲ್ಲ. ಸರಿ ಫಸ್ಟು ಆ ಹುಡುಗಿ ಯಾರೋ ನಿಮಗೆ ಇದು ಮಾಡ್ತಾ ಐತಿ ಅಂತ ಹೇಳಿದ್ರಲ್ಲ ಪೊದ್ದು ಅಂದ್ ಅಲ್ವಾ? ಆ ಹುಡುಗಿಗೋಸಿ ಬುದ್ಧಿ ಹೇಳ್ತೀನಿ. ಹ್ಞೂ ಆ ಹುಡುಗಿಗೆ ಒಂಚೂರು ಬುದ್ಧಿ ಹೇಳಿ ಸಾಕು ನಮಗೆ. ಅವಳೇ ನೀ ಸ್ಯಾನೆ ಕಿರಿಕ್ ಮಾಡೋದು ನನ್ನ ಮಗಳನ್ನ ಅಯ್ಯೋ ಅನ್ಸೋದು. ಅವಳು ನೆಟ್ಗಿದ್ರೆ ಮನೆಯಾಗ ಯಾವ ಸಮಸ್ಯೆನೂ ಬರೋಕ್ಕಿಲ್ಲ ಪಟೇಲಪ್ಪನವ್ರೆ. ನೆಟ್ಗಿರಕ್ಕಿಲ್ವಾ ಅವಳು ಹೆಂಗ್ ಸಿಕ್ಕ್ರೆ ಹಂಗೇನೆಯ ಇದು ಮಾಡ್ಬಿಡ್ತಾರೆ. ನಮ್ಗಂತ ಅಳು ಕೆಟ್ಟೋಯ್ತದೆ ಪಟೇಲಪ್ಪನವ್ರೆ. ಹೆಂಗನ ಮಾಡ ಮನೆಯಾಳಿನ ಹೊಸಿ ಮೂಗುತ್ತು ಬುದ್ಧಿ ಹೇಳಿ ನನ್ನ ಮಗಳು ತಂಟೆಗೆ ಹೋಗ್ಬಾರ್ದು ಅಷ್ಟೇ. ನೀನಿಯ ಅಯ್ಯೋ ಅನ್ನಿಸ್ಬಾರ್ದು ನನ್ನ ಮಗಳನ್ನ. ನಂಗೊಂದೊಂಥರ ಸಹಿಸಕ್ಕೆ ಏನೇ ಆಗಕ್ಕಿಲ್ಲ. ಸರಿ ಇರವ ನೀವು ಇಷ್ಟೆಲ್ಲ ಕೇಳ್ತಿದ್ದೀರಾ, ಆ ಹುಡುಗಿಗೋಸಿ ಬುದ್ಧಿ ಹೇಳ್ತೀನಿ. ಲತಿಮಾ, ಆ ಜಯಕ್ಕನ್ ಸೊಸೆ ಚಿಕ್ಕ ಸೊಸೆ ಐತಲ್ಲ ಪೊದ್ದು, ಆ ಹುಡುಗಿನ ಪಟೇಲಪ್ಪನವ್ರು ಕರೆದ್ರು ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬರ್ಲಾ? ಪಟೇಲಪ್ಪನವ್ರೆ ಪೊದ್ದು ಮನ್ಸು ಮಾಡಿದ್ರೆ ಆ ಪೊದ್ದಿ ನನ್ನ ಆರಾಮ ಮನೆಗೆ ಸೇರ್ಸ್ಕೊಳಂಗೆ ಮಾಡ್ತಾಳೆ. ಅವಳು ಭಾಳ ಖತರ್ನಾಕು. ಅದಕ್ಕೆ ನೀವು ಹೊಸಿ ಬುದ್ಧಿ ಹೇಳಿ ಸಾಕು. ಓ ಈ ಊರಾಗ ನ್ಯಾಯ ಅಂದ್ರೆ ನ್ಯಾಯ. ನಾನೊಂದು ಮಾತು ಹೇಳ್ದೆ ಅಂದ್ರೆ ಎಲ್ಲನೂ ಸರೋಯ್ತದೆ. ನೀವು ಸುಮ್ಕಿರ್ರಿ. ನಾನು ಎಲ್ಲ ಮಾತಾಡ್ತೀನಿ. ಹಬ್ಬದ ಟೈಮಾಗ ನಾಡೋದು ಹಬ್ಬ ಇಕ್ಕೊಂಡು ಪಾಪ ನೀವು ಇಷ್ಟೆಲ್ಲ ಒದ್ದಾಡ್ತಿದ್ದೀರಾ ಅಂದ್ರೆ ನಂಗೆ ಒಂಥರ ಬೇಜಾರಾಯ್ತದೆ. ಹೆಣ್ಮಕ್ಳನ್ನ ಉಳಿಸ್ಬಾರ್ದು. ಹೆಂಗೋ ನಮಗೆ ನ್ಯಾಯ ಕೊಡಿಸ್ಬಿಡಿ ಪಟೇಲಪ್ಪನವ್ರೆ. ನಿಮ್ಮನ್ನೇ ನಂಬ್ಕೊಂಬಿಟ್ಟು ಬಂದಿದ್ದೀವಿ. ನಮಗಂತೂ ನ್ಯಾಯ ಕೊಡಿಸ್ಬಿಟ್ರೆ ಅಷ್ಟೇ ಏನೇ ಸಾಕು. ಅದೇನು ಅಂತಾರಲ್ಲ, ನನಗಂತೂ ಜೀವ ಬಂದಂಗೆ ಆಯ್ತದೆ. ಹಬ್ಬ ಟೈಮಾಗೆ ಈ ಜಗಳ ಪಗಳ ಎಲ್ಲ ಬೇಕು ಅನ್ನಿಸ್ತದೆ. ಆ ಪೊದ್ದಿ ಏನು ಸಾಮಾನ್ಯ ಅಂತ ಅನ್ಕೋಬೇಡಿ. ಬೊಲ್ಲು ಬಿತ್ರಿ ಅವಳು. ಹಾ, ನಾನು ಹೇಳ್ದೆ ಅಂದ್ರೆ ಎಲ್ಲರೂ ಕೇಳಬೇಕು. ಊರಾಗ ನ್ಯಾಯ ಅಂದ್ರೆ ನ್ಯಾಯ, ಈ ಪಟೇಲಪ್ಪನ ನ್ಯಾಯ ನಡೀತದೆ ಎಲ್ಲನೂ. ಅದಕ್ಕೆ ನಿಂತಾಗ ಏನಿಯ ಬಂದಿರೋದು. ಜೇಮ ಐಟಮ್ ಎಲ್ಲನೂ ಇಲ್ಲೇನೇ ಇಳಿಸ್ಬಿಡೋಣ. ಊರು ಮುಂದೆ ಮಾರಿದ್ರೆ ನೀ ಸಂಡಕ್ಕಿರ್ತದೆ ಅಂತ ನಂಗೇನು ಅನ್ನಿಸ್ತದೆ. ಇಲ್ಲೇ ಇಳಿಸ್ಬಿಟ್ಟು ಎಲ್ಲ ಒಂದು ಟೇಬಲ್ ಗೀಬಲ್ ಏನು ಹಾಕೊಂಡು ಎಲ್ಲ ಇಲ್ಲೇನೇ ಮಾರ್ಕೊಂಬಿಡೋಣ. ಹೆಂಗೋನೂ ಆಯ್ತದೆ. ಇಲ್ಲ ಏನಂತೆ ಬಾ ಟಾರ್ಪಲ್ ಹಾಕೊಂಡು ಮಾರಿದ್ರೂ ಆಯ್ತು. ನನಗೇನೋ ಇದೇ ಜಾಗ ಸಂಡಕ್ಕೈತಿ ಅನ್ನಿಸ್ತದೆ. ಊರು ಮುಂದೆ ಅಂಗಡಿಕಾಗೆ ಹೆಂಗೋ ಇಕ್ಕೊಂಡು ಮಾರಾಟ ಮಾಡ್ಬೋದಲ್ಲ. ಒಳ್ಳೆ ಜಾಗ. ಇದಕ್ಕಿನ್ನೂ ಜಾಗ ಬೇಕಾ ಹೇಳು? ಹಾ ಪುದ್ದಿ ಕರೆಕ್ಟಾಗಿ ಐತೆ ಈ ಜಾಗ ಅಂತುನ್ವೆ. ನಮಗೆ ಸೂಪರ್ ಆಗೈತೆ. ಇದೇ ಜಾಗದಾಗ ಏನಿಯ ಮಾಡೋಣ ಬಿಡು. ಇದೇ ಜಾಗ ಫಿಕ್ಸ್ ಮಾಡ್ಕೊಳ್ಳೋಣ. ಐಟಮ್ಗಳೆಲ್ಲ ಗೊತ್ತಾವಲ್ಲ, ಎಲ್ಲ ಇಲ್ಲೇ ಇಳಿಸ್ಬಿಡೋಣ ಕಣಮಿ. ಇಳಿಸ್ಬಿಟ್ಟು ಎಲ್ಲ ಶುರು ಮಾಡ್ಕೊಳ್ಳೋಣ. ನಾನು ಯಾರಿಗೂ ಹೇಳಿಲ್ಲ ಬಿಸ್ನೆಸ್ ಮಾಡ್ತೀನಿ ಅಂತ ಬಿಲ್ಡಪ್ ತಗೊಂಡಿಲ್ಲ. ಬಿಸ್ನೆಸ್ ಮಾಡ್ತೀನಿ ಅಂತ ಬಿಲ್ಡಪ್ ತಗೊಳ್ಳೋ ಅವಶ್ಯಕತೆ ತಾನೇ ಏನೈತೆ ಅಲ್ವಾ? ಸುಮ್ಕೆ ನೀ ಯಾವ ಬಿಸ್ನೆಸ್ಸು ಅದು ಇದು ಅಂದ್ಬಿಡ್ತಾರೆ. ಅದಕ್ಕೆ ಯಾರಿಗೂ ಹೇಳೋದು ಬೇಡ ಅಂತ ಒಂದಕ್ಕಿಂತ ಶುರು ಮಾಡ್ತಿರೋದೇ ನೀನಿಯ. ಬಾ ಒಳ್ಳೆ ವ್ಯಾಪಾರ ಆಯ್ತದೆ. ಏನು ಫ್ಯಾನ್ ಏನು ಇನ್ವೆಸ್ಟ್ಮೆಂಟ್ ಮಾಡಿಲ್ವಲ್ಲ, ನೋಡೋಣ ಎಷ್ಟು ಲಾಭ ಬರ್ತದೋ ಏನು ಕತೆಯೋ ಗೊತ್ತಿಲ್ಲ. ಬಂದರೆ ಸಂಕ್ರಾಂತಿ ಹಬ್ಬಕ್ಕೆ ಏನಾರೋ ಒಂದು ತಗೊಂಡು ಬಂದ್ರೆ ಆಯಿತು. ಹ್ಞೂ ಕಣೆ, ಹಂಗೆ ಮಾಡೋಣ ಹೇಳು. ಪೊದ್ದು ಅಂದ್ರೆ ನೀನೇ ಅಲ್ವೇನವ? ಹ್ಞೂ ಕಣ್ಣ ನಾನೇ. ಯಾಕೆ? ಪಟೇಲಪ್ಪನವ್ರು ನಿಮ್ಮನ್ನ ಕರಿತಾವ್ರೆ. ಯಾ ಪಟೇಲಪ್ಪ? ಊರ್ ಪಟೇಲಪ್ಪ ಕರಿತಾವ್ರ ನಿಮ್ಮನ್ನ. ಅದೇನೆ ಪಟೇಲ್ರು ಅಂತ ಹೇಳ್ತಾರಲ್ಲ ಆ ಮನೆ ಏನಕ್ಕಂತೆ ಗೊತ್ತಿಲ್ಲ ಕಣ್ರವ, ಅದೇನಕ್ಕೋ ಬಂದ್ಬಿಟ್ಟು ನೀವೇನು ಕೇಳ್ಕೊಳ್ಳಿ. ಇದು ಯಾಕೆ ಚೆಮ್ಮ ನಮ್ಮನ್ನ ಕರಿತಾವನಲ್ಲ? ನನಗೂ ಯಪ್ಪಂಗು ಏನು ಸಂಬಂಧ? ಓಹೋ ನಾವೆಲ್ಲ ಇಲ್ಲಿ ಮಾರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಪ್ಪಂಗೆ ನಾವು ಉರತ್ಕೊಬಿಟ್ಟು ಮಾರ್ಬೇಡ ಅಂತ ಏನಾರ ಹೇಳ್ಬಿಡ್ತಾನ. ಮಾರ್ಬೇಡ ಅಂತ ಏನಾರ ಹೇಳಿ ಬೇವರ್ಸಿ ನನ್ನ ಮಗಂಗೆ. ಓಹೋ ಯೋನಿಲ್ಲ ಜೋಟ್ ಹಿಡ್ಕೊಂಡು ಬೊಡ್ದಾಕದೆ ನೀನಿಯ. ಏನಂತ ಅವ್ರ ಅಪ್ಪನ ಮನೆಯಾಗ ನಾವು ಹೋಗಿ ಮಾರ್ತಿದೀವ ನಾವು ಅವ್ರ ಅಪ್ಪನ ಮನೆಗೆ. ಇದೊಳ್ಳೆ ಸಂದಕ್ಕೆ ಎದ್ರಕಂತ ತಿಕ್ಕೊಂಡು ಬದ್ದಿ ಯಾಕೆ ಬಾ ಅದೇನು ಕರ್ದವನ ನೋಡೇ ಬಿಡೋಣ. ನಾನು ನೋಡಿದ್ರೆ ನಿಂಗೆ ಯಾವ ಆಂಗಲಿಂದ ಎದುರ್ಕತಾ ಇದ್ದೀನಿ ಅಂತ ಕಾಣಿಸ್ತದೆ. ಎದುರ್ಕಣಂಗಿದ್ರೆ ಬಿಸ್ನೆಸ್ ಶುರುನೇನಿಯ ಮಾಡ್ತಿರಲಿಲ್ಲ. ನನಗೆ ಗೊತ್ತಲ್ಲ ಮೊದಲೇ ನೀನು ಏನು ಅಂತ ಹೇಳ್ಬಿಟ್ಟು ಈ ಬಿಸ್ನೆಸ್ ಎಲ್ಲನೂ ಮಾಡ್ತೀವ್ನಿ ಅಂದರೆ ಎಲ್ಲ ಬಿಟ್ಟಿವ್ನಿ ಅಂತಲೇ ಅರ್ಥ. ಲೇ ಬಾರೆ ಅದು ಏನೋ ಕೇಳ್ಕೊಂಬಿಟ್ಟು ಬರೋಣ. ಏನೋ ಇಲ್ಲಿ ಮಾಡೋಗ್ತಿದೀವಿ ಅಂತ ಕಿರಿಕ್ ಶುರು ಮಾಡ್ಕೊಂಡವನಿ ಅನ್ನಿಸ್ತದೆ. ಬಾ ಹೋಗೋಣ. ನಡಿ ನೋಡಿ ನಿಮ್ ಪರವಾಗಿ ನಾನು ಇದೀನಿ, ಸುಮ್ಕಿರಿ, ತಲೆ ಕೆಡಿಸ್ಕೋಬೇಡಿ. ಏನೋ ನಿಮ್ಮ ಮುನ್ನೆ ನಂಬ್ಕೊಂಬಿಟ್ಟು ಬಂದಿದೀವಿ ಪಟೇಲಪ್ಪನವ್ರೆ. ಪಟೇಲಪ್ಪನವ್ರೆ ಏನು ನಮ್ಮನ್ನ ಕರೆದ್ರಂತಲ್ಲ ಬನ್ನಿ ಅಂತ. ಇವ್ರೇನಿಲ್ಲ ನಿಂತವ್ರೆ. ಓ ಏನವ ಪೊದ್ದು? ಯಾಕವ ಸಂಸಾರದಾಗೆ ಕಿರಿಕ್ ತೆಗಿಯೋದು ಪರಿಕ್ ತೆಗಿಯೋದು, ಒಬ್ರು ಸಂಸಾರ ಮುರಿಯೋದು, ಇವೆಲ್ಲ ಏನವ ಅವಶ್ಯಕತೆ ಐತೆ ನಿನ್ಗೆ? ಒಬ್ರು ಗಂಡ ಹೆಂಡತಿ ಸಂಸಾರದಾಗ ಅವ್ರು 1000 ಇರ್ತವೆ, 1000 ಬೈತವೆ, 1000 ಬರ್ತವೆ. ಹಿಂಗೆಲ್ಲನೂ ಮಾಡೋದ್ರಾಗ ಏನೋ ಅರ್ಥ ಆಯ್ತಾ ಹೇಳು? ಓ ಪಟೇಲಪ್ಪನವ್ರೆ ತೆಪ್ ತಿಳ್ಕೊಂಡಿದ್ದೀರಾ ಅಂತ ಅನ್ನಿಸ್ತದೆ. ಇದೇನು ಹಿಂಗೆ ಹೇಳ್ತಿದ್ದೀರಾ ನೀವಂತೂ? ಓಹೋ ಅದೇನೋ ಅಂತಾರಲ್ಲ ಹಂಗಾಯ್ತು ಕತೆ. ಅಲ್ಲ ನೀವ್ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ ನೀವು? ಏನಾಗೈತೆ ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಂಡು ಇದು ಮಾಡ್ಕೊಂಡು ಕುಂತ್ಕೊಳ್ಳೋಕ್ಕೆ. ನಾನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಹೇಳ್ತಿದ್ದೀರಾ? ನಾನೇನು ಮಾಡಿವ್ನಿ? ಅಲ್ಲ ಕಣವ, ಈಗ ಅವ್ರ ಸಂಸಾರ ಮುರಿದೋಕೆ ನೀನೇನಿಯ ಕಾರಣ. ಹಂಗು ಹಿಂಗು ಕಿರಿಕ್ ಮಾಡ್ಬಿಟ್ಟು ಆ ಬೊದ್ರ ಮುಂತಾಗೆಲ್ಲ ಕಿರಿಕ್ ಮಾಡ್ಬಿಟ್ಟು ಏನೇನೋ ಮಾಡ್ಬಿಟ್ಟು ಎಷ್ಟು ಮಾಡ್ಬಿಟ್ಟೆ ಹೇಳು ನೀನಂತೂ. ಅವ್ರು ಇವ್ರ ತಾಗೆಲ್ಲ ಕಿರಿಕ್ ಮಾಡ್ಬಿಟ್ಟು ಸಂಸಾರನೆಲ್ಲ ಹಾಳು ಮಾಡ್ತಾ ಇದೀಗ ನೀನು.
ನೋಡವ, ನಿಂದು ಸಂಸಾರ ಏನಿಯ ಅವ್ರದ್ದು ಸಂಸಾರ ಏನಿಯ. ನೋಡು, ನಿನ್ಗಿನ್ನ ದೊಡ್ಡವಳು ಒಂದು ಕಿತ ಹೋಗ್ಬಿಟ್ಟು ತೆಪ್ಪಾಯ್ತು ಅಂತ ಕೇಳ್ಬಿಟ್ಟು ಏನು ಕಡಿಮೆ ಆಗಲ್ಲ ತೆಪ್ಪಾಯ್ತು ಅಂತ ಕೇಳಿದ್ರೆ. ಹಂಗೆ ಅತ್ತೆ ಮಾವನ್ ತಗುನುವೆ ಹೆಂಗೋ ಗೌರವಯುತವಾಗಿ ನಡ್ಕೋಬೇಕು. ಹಂಗೆ ಹೋಗ್ಬಿಟ್ಟು ಹೇಳು ಹಿಂಗೆ ಆಯ್ತು ಅಂತ ಹೇಳ್ಬಿಟ್ಟು, ಈ ಸಣ್ಣ ತಪ್ಪಲ್ವಾ, ಏನಾಗಕ್ಕಿಲ್ಲ ಅತ್ತೆ ಅಂತ ನೀನೇ ಅತ್ತೆ ಬುದ್ಧಿ ಹೇಳ್ಬೇಕು. ಅದ್ರ ಬದಲು ಅತ್ತೆಗೆಲ್ಲ ಫಿಟ್ಟಿಂಗ್ ಕೊಟ್ಬಿಟ್ಟು ಸಂಸಾರ ಹಾಳು ಮಾಡ್ತಾ ಇದೀಯಾ? ಏನ ನಾನ್ ಸಂಸಾರ ಹಾಳ್ ಮಾಡ್ತಾ ಇದ್ದೀನ? ಸರಿ ಪಟೇಲಪ್ಪನವ್ರೆ, ಆಯ್ತು. ನೋಡೋಣ, ಎಲ್ಲಾನು ಮಾತಾಡೋಣ. ಈಗ ಸರಿ, ನೀವು ಬರ್ರಿ, ಬಂದ್ಬಿಟ್ಟು ನಮ್ಮ ಮಾವನ ಕಾಲ್ಗೊಂದ್ಸಲ ಅಡ್ಡ ಬಿದ್ಬಿಟ್ಟು ನಮ್ಮ ಮಾವನ ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡ್ಬಿಟ್ಟು ತೆಪ್ಪಾಯ್ತು 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 ಅಂತ ಒಂದ್ ಕಿತ ಕೇಳಿ. ಏನೋ ನಿಮ್ಮ ಅವನ ಕಾಲ ಬಿದ್ಬಿಟ್ಟು ನಾನು ತೆಪ್ಪಾಯ್ತು ಅಂತ ಕೇಳಬೇಕಾ? ನಾನೇ ಕೇಳಬೇಕು ತೆಪ್ಪಾಯ್ತು ಅಂತ? ನಾನೇನು ತೆಪ್ಪು ಮಾಡಿದ್ದೀನಿ? ನೀವೇನು ತೆಪ್ಪ ಮಾಡಿಲ್ಲ, ಆದ್ರೂ ಬಂದ್ ಬೀಳ್ರಿ, ಸುಮ್ಕೆ ಬೀಳ್ಲಿ ಅಂತ ಹೇಳ್ಬಿಟ್ಟು ಬಂದ್ ಬೀಳಿ ಒಂದ್ ಕಿತ ನಮ್ಮ ಮಾವನ ಕಾಲ್ಗೆ. ಏನೋ ತರವಲ್ದಿದ್ದಂಗೆ ಮಾತಾಡ್ತಾ ಇದೀಗ ನೀನು, ತರವಲ್ದಿದ್ದಂಗೆ. ನಾನು ಬಂದು ನಿಮ್ಮ ಮಾವನ ಕಾಲಿಗೆ ಬಿಡ್ಬೇಕಾ? ತೆಪ್ಪು ಮಾಡಿದ್ರೆ ಏನೋ ಒಂಥರ, ತೆಪ್ಪು ಮಾಡಲಿಲ್ಲ ಅಂದರೆ ನಾನು ಯಾಕೆ ಹೋಗ್ಬಿಟ್ಟು ನಿಮ್ಮ ಮಾವನ ಕಾಲಿಗೆ ಬೀಳಿ? ಓಹೋ, ಪರವಾಗಿಲ್ಲ. ನೀನು ಏನೋ ಹೇಳಿದ್ರೆ ಏನೋ ಒಂದು ಮಾತಾಡ್ತೀಗಳ. ಏನೋ ಹುಡುಗಿ ನ್ಯಾಯ ತೀರ್ಮಾನ ಮಾಡೋಣ ಅಂತ ಕರೆದ್ಬಿಟ್ಟು ಮುರುವಾದಿನಾಗ ಮಂತಾಗ ಮಾಡ್ತಾ ಇವನಿ. ಪಂಚಾಯತಿನಾಗ ಮಾಡ್ತಾ ಇಲ್ಲ ನಾನು. ಪಂಚಾಯತಿನಾಗ ಮಾಡಿದ್ರೆ ಅದ್ರ ಕಥೆ ನೀನಿಯ ಬ್ಯಾರೆ ಇರೋದು. ಇಲ್ದಿರೋ ಜಾಸ್ತಿ ತರಲೆ ಅನ್ನಿಸ್ತದೆ ನೀನು. ಯೋ ಪಟೇಲಪ್ಪ, ನಿನಗೆ ಸುಮ್ನೆ ಕಾಲಿಗೆ ಬೀಳು ಅಂದಿದ ತಕ್ಷಣ ಉರ್ದು ಹೋಗ್ತಾ ಐತೆ ತಾನೆ? ಮತ್ತೆ ನಾನ್ ಭದ್ರಮ್ಮಂತಾಗ ಏನು ತೆಪ್ಪು ಮಾಡಿಲ್ಲ, ಏನು ಇಲ್ಲ. ನಾನು ಹೋಗಿ ಭದ್ರಮ್ಮನ ಕಾಲಿಗೆ ಬಿದ್ದು ತೆಪ್ಪಾಯ್ತು ಅಂತ ಕೇಳ್ಬೇಕಾ? ಈ ಅವ್ವಲ್ಲ ಇವು ಹಲ್ಕ ಬೇವರ್ಸಿಗಳು, ಇವರು ನನ್ನ ಭದ್ರಮ್ಮಂತ ಕರ್ಕೊಂಡೋಗಿ ಕಾಲಿಗೆ ಬೀಳು ಅಂತ ಕೇಳಿದ್ರು. ನಾನ್ ಕಾಲಿಗೆ ಬೀಳಕ್ಕಿಲ್ಲ ಅಂತ ಹೇಳ್ದೆ. ಅದಕ್ಕೆ ಕಾಲ್ ಮುರಿಯಂಗ್ ಒಂದ್ ಕೊಟ್ಟೆ, ಬೀಳು ಅಂದಿದ್ದಕ್ಕೆ. ಅದಕ್ಕೆ ನಮ್ಮ ಅತ್ತೆ ಅದು ಇದು ಏನೋ ಸ್ವಲ್ಪ ಒಳಗೆ ಇದಾಗ್ಬಿಟ್ಟು ಇವ್ರು ಮಾಡಿರೋ ಕಂತ್ರಿ ಕೆಲ್ಸಕ್ಕೆ ಇವ್ರೇನಿಯ ಕುರಿ ಕದ್ದಿರೋದು. ಅದಕ್ಕೆ ಭದ್ರಮ್ಮಂಗೂ ಇವ್ರಿಗೂನುವೆ ಒಂಚೂರು ದ್ವೇಷ. ಅದಕ್ಕೂ ನನಗೂ ಏನ್ ಸಂಬಂಧ? ನಾನು ಯಾಕೆ ಹೋಗಿ ಭದ್ರಮ್ಮನ ಕಾಲು ಹಿಡ್ಕೋಬೇಕು? ನನಗೇನು ತಲೆಗಿಲೆ ಕೆಟ್ಬಿಟ್ಟೈತಾ ಭದ್ರಮ್ಮನ ಕೈ ಕಾಲು ಹಿಡ್ಕೊಂಡು ಕುತ್ಕೊಳಕ್ಕೆ? ನೀನು ನಮ್ಮ ಮಾಮನ ಕಾಲು ಹಿಡ್ಕ ಅಂತಂದ್ರೆ ಉರ್ದುರ್ದು ಬೀಳ್ತಿದ್ಯಾ, ಮತ್ ನಾನು ಉರ್ದುರ್ದು ಬೀಳ್ಬಾರ್ದಾ? ನಾನೇನು ಮನುಷ್ಯಲ್ವಾ? ನನಗೇನು ಮಾಡಕ್ಕೇನು ಇದಿಲ್ವಾ? ನನ್ನ ಮಾನ ಮರ್ಯಾದಿಲ್ವಾ? ನಾನು ಮತ್ತೆ ಹೋಗ್ಬಿಟ್ಟು ಭದ್ರಮ್ಮನ ಕಾಲಿಗೆ ಬಿಡ್ಬೇಕಾಗಿತ್ತಾ? ನೀನ್ ಯಾವ ಸೀಮೆ ದೊಡ್ಡ ಮನಸ್ಸಿಯನಯ್ಯ ನೀನು? ಯಾವ ಸೀಮೆ ದೊಡ್ಡ ಮನಸ್ಸಿಯ? ನ್ಯಾಯವಾಗಿ ನ್ಯಾಯ ಕೊಡಕ್ ಬರಕಿಲ್ಲ, ದೊಡ್ಡ ಮನಸ್ಸಿಯನಂತೆ. ಏನು ಕಾಲಕ್ ಬೀಳ್, ಮತ್ತೆ ನಿನ್ ಕೈಲಿ ಬೀಳಕ್ಕಾಗಲ್ಲ, ನನಗೂ ಬೀಳಕ್ಕಾಗಕ್ಕಿಲ್ಲ. ನೀನು ಮಾನ ಮರ್ಯಾದೆ ಐತೆ, ನನಗೂ ಬೇಜಾನ್ ಮಾನ ಮರ್ಯಾದೆ ಐತೆ. ಹೋ ಸುಮ್ಕೆ ಯಾಕೆ ತಪ್ಪು ಮಾಡ್ದೆ ಅಂದ್ರೆ ಏನಯ್ಯ ಹಿಂಗೆ ನ್ಯಾಯ ಕೊಡೋದು ನೀನು? ನಿನ್ ಮಕ ಮುಚ್ಚ, ಆ ಕಡೆ ಈ ಕಡೆ ನಿಲ್ಸಿ ಏನು ತೆಪ್ಪು ಒಪ್ಪು ಕೇಳ್ಬೇಕು. ಅದು ಬಿಟ್ಬಿಟ್ಟು ಯಾರೇನ್ ಬಂದು ಪುಂಗುದ್ರು ಪುಂಗಿಸ್ಕೊಬಿಡದ? ಏನು ಅಂತ ಹೇಳ್ಬಿಟ್ಟು ಮಾತಾಡ್ತೀಯ ನೀನು? ಮಾನ ಮರ್ಯಾದೆ ಬಿಟ್ಬಿಟ್ಟು ನಂಗೆ ತಲೆ ಕೆಟ್ಟೋಯ್ತು ಅಂದ್ರೆ ನಾನು ಸುಮ್ಮನೆ ಬಿಡಕ್ಕಿಲ್ಲ ಅಷ್ಟೇನಿಯಾ. ಗಾಳಿ ಬಿಡಿಸ್ಬಿಡ್ತೀನಿ. ಯಾರಾದ್ರೂ ಸರಿ, ಗೌಡ್ರಾದ್ರೂ ಸರಿ, ಪಟಲಪ್ಪ ಆದ್ರೂ ಸರಿ, ಯಾವನಾದ್ರೂ ಸರಿ, ನಾನು ಬಿಡ್ತೀನಿ. ನಾನು ಗ್ರಾಚಾರ ಬಿಡಿಸ್ಬಿಡೋದೇನಿಯ. ಅಲ್ಲ, ತೆಪ್ಪೆ ಮಾಡಿಲ್ಲ, ಬಂದ್ಬಿಟ್ಟು ಕರೆದ್ಬಿಟ್ಟು ಎಲ್ಲ ಇರೋಣ ಹಂಗ್ ಮಾಡು ಹಿಂಗ್ ಮಾಡು ಅಂದ್ರೆ ನೀನೆಲ್ಲ ಪಂಚಾಯತಿ ಕಲಾಕದು. ಈಗ ನಾನು ಕಲಾಕ್ತೀನಿ. ಪಟೇಲಪ್ಪ ನನ್ನ ಮೇಲೆ ಸುಮ್ಕೆ ಬೈದಾಡ್ದ ಅಂತ ಹೇಳ್ಬಿಟ್ಟು ಸಾಕ್ಷಿಗೆ ಬೇಜಾನ್ ಜನ ಅವ್ರೆ, ಸರಿನೇ? ಅಯ್ಯೋ ಹಂಗಲ್ಲ ಕಣಮ್ಮ, ಇವ್ರೆ ಹಂಗೆಲ್ಲ ಹೇಳಿದ್ದು. ಯೋ, ಅವ್ರು ಹೇಳಿದ್ರೆ ಅವ್ರ ತ ಕೇಳು, ನನ್ನೇನು ಕೈಯಾಕಾರ್ದೆ ನೀನು? ನನಗೇನು ಮಾಡಕ್ ಕ್ಯಾಮ ಇಲ್ಲ ಅಂತ ಅನ್ಕೋಬಿಟ್ಟ. ಬಿಸಿನೆಸ್ ಟೆನ್ಷನ್ ನನಗೆ, ನಾನು ಸಾಯ್ತಾ ಇವನಿ. ಈ ವಯ್ಯ ಬಂದ್ಬಿಟ್ಟು ಇಲ್ದಿರೋದೆಲ್ಲ ಮಾಡ್ತಾನೆ. ಬಾಯಿ ಮುಚ್ಕೊಂಡು ಹೋದ್ರೆ ನೀ ಸರಿ, ಪಂಚಾಯತಿ ಕಲಾಕ್ಬಿಡ್ತೀನಿ. ಯಾವ ಸೀಮೆಗೆ ಇಲ್ದಿರ ಈ ಅಪ್ಪ ನ್ಯಾಯ ನೀತಿ ಕೊಡ್ತಾನಂತೆ ಅಂತ ಹೇಳ್ಬಿಟ್ಟು ನನ್ನ ತಂಗ್ ಮಡಿಕೊಳಕ್ ಬರ್ಬೇಡ ಪಟಲಪ್ಪನವ್ರೆ. ನಾನು ಎಲ್ಲಾರನ್ನೂ ಎದುರಾಕೊಳ್ಳೋದಿಲ್ಲ, ನೀ ತಲೆನೇ ಕೆಡ್ಸ್ಕೊಳಕ್ಕಿಲ್ಲ. ಯಾರೋ ಹೇಳಿದ್ರಂತೆ ಕೇಳ್ಬೇಕಂತೆ. ಇವ ಹಿಂಗೊಂದ್ ನ್ಯಾಯ ನಮ್ಗೊಂದ್ ನ್ಯಾಯವೇನು? ನ್ಯಾಯ ಅಂದ್ರೆ ನ್ಯಾಯ ಕರೆಕ್ಟ್ ಆಗಿರೋ ನ್ಯಾಯ. ನೀವೇನಾರ ಹಿಂಗು ಹಂಗು ಅಂದ್ಬಿಟ್ರೆ ನಾನು ಸುಮ್ಮನೆ ಕುಂತ್ಕೊಳ್ಳಲ್ಲ. ನೀವು ಹೇಳಿದ ಮಾತೆಲ್ಲ ತಲೆ ತಗಸ್ಕೊಂಡು ಕೇಳಿಸ್ಕೊಳಕ್ಕೆ ನಾನೇ ನಿಮ್ಮನೆ ಅನ್ನ ತಿಂತಿಲ್ಲ, ಇಲ್ಲ ತೆಪ್ಪು ಮಾಡಿಲ್ಲ. ಹೌದು, ನಾನೇನಾರ ತೆಪ್ಪು ಮಾಡಿದ್ರೆ ನೀವು ಹೇಳಿದ್ದು ತಲೆ ತಗಸ್ಬಿಟ್ಟು ಹೌದು ಪಟೇಲಪ್ಪನವ್ರೆ ನಾನು ತೆಪ್ಪಾಯ್ತು ಅಂತ ಕ್ಷಮೆ ಕೇಳ್ತಿದ್ದೆ. ಈ ಪೊದ್ದಿ ತಪ್ಪು ಮಾಡ್ದಾಗ ಒಪ್ಕೊಳಕ್ಕಿಲ್ಲ ಅಂತಂದ್ರೆ ತೆಪ್ಪೇ ಮಾಡಿಲ್ಲ, ನಾನು ಒಪ್ಕೋಬೇಕೆ? ಪರವಾಗಿಲ್ಲ. ಇದ್ಯಾ ಸೀಮೆ ನ್ಯಾಯಾಧೀಶನ ಕಣ ವೈವಯ್ಯ? ಅಯ್ಯ ಬಾಪದಿ, ನಮ್ಗೆ 1000 ಕ್ಯಾಮೆ ಅವಲ್ಲಿ ಅಂತದ್ರಾಗೆ ಈ ವಯ್ಯೊಂದೊಂದು. ಬಾರೆ ಹೋಗೋಣ. ಏನು ಇಷ್ಟಕ್ಕೆ ಮುಗ್ದೈತೆ ನಮ್ದಲ್ಲಿ, ಇನ್ನು ಐತೆ ಬಿಸ್ನೆಸ್ ಕೆಲಸ ಇನ್ನು ಶುರುನೇ ಆಗಿಲ್ಲ. ಕಿತ್ತಾಡ್ಕೊಂಡು ಯಾಕೆ ಕುಂತ್ಕೊಂತೀಯಾ? ತಿರು ನಮಗೆ ಟೈಮ್ ಆಯ್ತದೆ. ಹಬ್ಬದಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಮಾಡಬೇಕು. ಬಾಬಾ ಸರ್ನ ಹೋಗೋಣ. ನೋಡವ, ಅಲ್ಲ ಅದು ಇವ್ರು ಹೇಳಿದಕ್ಕೆ ಹಂಗೆ ಬಂದು ಕರೆದ್ಬಿಟ್ಟು ಮಾಡ್ತೆ ಅಷ್ಟೇನಿಯ. ನಂದೇ ತೆಪ್ಪಾಯ್ತು ಕಣವ, ನಂಗೆ ಗೊತ್ತಿರಲಿಲ್ಲ. ಏನೋ ಹಿಂಗೆ ಕಷ್ಟ ಅಂತ ಹೇಳ್ಕೊಂಡ್ರಲ್ಲ, ಅದಕ್ಕೆ ಏನೋ ಮಾಡನಿ ಸಹಾಯ ಮಾಡನಿ ಅಂತ ಹಿಂಗೆ ಮಾಡಿದೆ ಅಷ್ಟೇನಿಯ. ನಂದೇನು ತೆಪ್ಪಿಲ್ಲ ಕಣವ. ನಂದೇನು ಹೊಸಿನೂ ತೆಪ್ಪಿಲ್ಲ. ನಂದು ಏನೋ ಅದೇನೋ ಅಂತಾರಲ್ಲ, 2 ಕಡೆನೂ ವಿಚಾರ ಮಾಡಬೇಕಿತ್ತು. ನಾನು ಯಾಕೆ ಸುಳ್ಳು ಹೇಳ್ತಾವ್ರು ಇವರು ಅಂತ ಹೇಳ್ಬಿಟ್ಟು ನಿಮ್ಮ ಬಗ್ಗೆ ಊರಾಗ ಬೇರೆ ಆ ಹುಡುಗಿ ಬಜಾರಿ ಅದು ಇದು ಅಂತ ಕೇಳ್ಪಟ್ಟಿದ್ನಲ್ಲ, ಅದಕ್ಕೆ ನಿಮಗೆ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೆ ಅಷ್ಟೇನಿಯ. ಸರಿ ಕಣವ, ಅದೇನೋ ಕೆಲಸ ಅಂತಂದಲ್ಲ, ಹೋಗವ ಹೋಗು. ನಾನೇನು ಕರಿಯಕ್ಕಿಲ್ಲ ನಿನ್ನ. ಇನ್ನೊಂದಕ್ಕಿಂತ ನನ್ನ ಕೆಲಸ ಏನಾರ ಟೇಮ್ ಹಾಳು ಮಾಡ್ಬೇಕಂತೆ.
ಇಲ್ಲ ಅನಿಸ್ಬಿಡ್ತೀನಿ ಎಲ್ರಿಗೂ. ಹಾ ಲೇ ಪ್ರೇಮಿ, ನಿಂದೇನೈತೆ ಅದ್ ನೋಡ್ಕ. ನನ್ನ ಕತೆಗೆ ಬಂದ್ರೆ ನಾನು ಸುಮ್ಮನಿರಕ್ಕಿಲ್ಲ ನೋಡು. ಈ ಪದ್ದಿ ಸುಮ್ನೆ ಯಾರ ತಂಟೆಗೂ ಹೋಗಳಲ್ಲ. ನನಗೆ ಹೋಗಕ್ ಇಷ್ಟನೂ ಇಲ್ಲ. ನನಗೇನು ನನ್ನ ತಂಟೆಗೆ ಬಂದ್ರೆ ನಮ್ಮ ತಾಯಣ್ಣ ಯಾರನ್ನೂ ಬಿಡಕ್ಕಿಲ್ಲ ನಾನು. ನನ್ನ ತಂಟೆಗೆ ಬರ್ದಿದ್ದಂಗಿದ್ರೆ ಬದಿಕಂತಾರೆ. ನನ್ನ ತಂಟೆಗೆ ಬಂದವರು ಯಾರು ಬದಿಕೊಳಕಿಲ್ಲ. ಉತ್ಸಾರ್ ಕಣ್ಲೆ ಪ್ರೇಮಿ. ಓಹೋ ಏನು ಅನ್ಕೊಂಡ್ಬಿಟ್ಟವ್ರೆ ನಮ್ಮನ್ನ. ನಾವು ನಮ್ಮೂರಾಗ ಬೇಜಾನು ಆಟ ಆಡ್ಬಿಟ್ಟಿದೀವಿ. ಇವನ್ ಎಲ್ಲನೂ ಬೇಜಾನು. ನಿಮ್ಗೆ ಹೊಸ್ದಾಗ ಆಟ ಅನ್ನಿಸ್ಬೋದು, ನಮ್ಗೇನಿದೆ ಎಲ್ಲ ಹೊಸ್ದಲ್ಲ. ಬಾರೆ ಪದಿ, ಟೈಮ್ ಯಾಕೆ ವೇಸ್ಟ್ ಮಾಡಬೇಕು? ನಿಮ್ಗೇನ್ ಮಾನ ಮರ್ಬೋದಿಲ್ವಾ? ಆ ಚಿಕ್ಕ ಹುಡುಗಿತಾಗ ನಮ್ಮನ್ನ ಬೈಸಂಗ್ ಮಾಡ್ಬಿಟ್ಟಲ್ಲ. ಅವಳು ಅಷ್ಟು ಮಾತಾಡ್ತಿದ್ರೆ ತುಟ್ಟು ಬಿಟ್ಟು ಕಂದಿದ್ದ ನಿಂತ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ದೇನೆ ನೀ ದೊಡ್ಡ ತೆಪ್ಪು ಅಂತ ಹೇಳ್ಬಿಟ್ಟು ಸುಮ್ನೆ ಅವ್ರ ಕಾಲಕ್ಕೆ ಬೀಳು ಇವ್ರ ಕಾಲಕ್ಕೆ ಬೀಳು ಅಂತಂದ್ರೆ ಯಾರು ಸುಮ್ನೆ ಅವ್ರ ಕಾಲು ಇವ್ರ ಕಾಲಕ್ಕೆ ಬೀಳ್ತಾರೆ? ಎಲ್ರಿಗೂ ಏನು ತಲೆಗಿಲೆ ಕೆಟ್ಬಿಟ್ಟೈತಾ? ಅವರು ಇವ್ರ ಕಾಲಿಟ್ಕೊಳಕ್ಕೆ ಕಿತ್ತೋಗಿರವ. ಈಗ ಒಂದು ಬುಟ್ಟೆ ಅಂದ್ರೆ ನಿಮ್ಗೆ ನನ್ನ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಮೊನ್ನೆಯಿಂದನೂ. ನನಗೆ ಮಾಡಕ್ಕೆ ಕ್ಯಾಮೆ ಇಲ್ಲ ಅಂತ ಅನ್ಕೋಬಿಟ್ಟು ಹೋಗ್ಬಿಡೈತದವು. ಇನ್ನೊಂದು ಕಿತ ನಾ ಮುದಷ್ಟು ತುಳಿಬೇಕಂತೆ ಕಾಲು ಮುರಿದು ಬಿಡ್ತೀನಿ. ಹೋಗ್ರಿ ಸುಮ್ಕೇನಿಯಾ. ಪಾಟೀಲಪ್ಪನವರೇ, ಅವಳು ಹೇಳಿದೆಲ್ಲ ಸುಳ್ಳು. ನಿಜವಾಗೂನು ನಾವ್ ಹೇಳಿದ್ದೆ ನಿಜ. ನೀವು ನಮಗೆ ನ್ಯಾಯ ಕೊಡಿಸ್ಬೇಕಿತ್ತು. ಅವಳಷ್ಟು ಜೋರಾಗಿ ಬಾಯಿ ಮಾಡ್ತಾ ಇದ್ರೆ ನೀವು ಸುಮ್ಮನೆ ಹ್ಞೂ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರಿ. ಮುಚ್ಚವ ಬಾಯಿನ, ತಲೆಗಿಲೆ ಕೆಡ್ಬಿಟ್ಟೈತೆ ನನಗೆ. ಮುಚ್ಚು ಬಾಯಿ. ಓಹೋ, ಆ ಹುಡುಗಿ ಮುಂದೆ ಮಾತಾಡಕ್ ಯೋಗ್ಯತೆ ಇಲ್ಲ ಇವಕ್ಕೆ. ಸುಮ್ಕಿತ್ತವೆ ಜೊಣ್ ಮೇಯ್ಕೊಂಡು ಆಮೇಕಿಂದ ಇವಾಗ ಎತ್ಕೊಳ್ಳೋದು. ಏನಾರ ಮಾತಾಡ್ಬೇಕಂತ ಹುಡುಗಿ ಮುಂದೆ ಮಾತಾಡ್ಬೇಕಿತ್ತು. ಏನಾರ ಇದ್ರೆ ನೀವಂತ ನ್ಯಾಯಸ್ಥರಾದ್ರೆ ಆ ಭದ್ರಮುನ್ ಕಾಲಕ್ಕೆ ಬೀಳಕ್ಕೆ ಅಂತ ಏನು ಕರ್ಕೊಂಡು ಹೋಗಿದ್ರಿ? ಸುಮ್ಕೇನಿಯಾ ತೆಪ್ಪು ಮಾಡಿದ್ದಾರೆ ಯಾರು ಬೀಳ್ತಾರೆ? ಇನ್ನೊಂದು ಕಿತ್ತ ನಮ್ಮ ಮನೆ ಬೂದ್ವಸ್ಲು ತುಳಿರಿ ಮಾಡ್ತೀನಿ. ಒಯ್ತಾ ಇರ್ರಿ ಸುಮ್ಕೇನಿಯಾ. ನಿಮ್ಮಿಂದ ನನ್ನ ಮನ ಮರುವದಿ ಒಯ್ತಲಿ. ಅದು ಚಿಕ್ಕ ಹುಡುಗಿತಾಗೆ. ಪಾಟೀಲಪ್ಪನವರೇ, ಇದು ಬ್ಯಾಡ. ನಮ್ಮ ಬೀಗ್ರತಾಗ ಮಾತಾಡಿ ಒಂದ್ಕಿತ. ನಮ್ಮ ಬೀಗ್ರತಾಗ ಮಾತಾಡಿದ್ರೆ ಎಲ್ರ ತಗೋ ಮಾತಾಡ್ದಂಗೇನಿಯ. ನಮ್ಮ ಬೀಗ್ರತಾಗ ಒಂದೇ ಒಂದ್ಕಿತ ಮಾತಾಡ್ಬಿಡಿ. ಯಾಕೆ ಇವಾಗ ಈ ಹುಡುಗಿ ತಗ ಉಗಿಸ್ಕೊಂಡಿದ್ದಾಯ್ತು, ಆಮೇಲೆ ಗೌಡ್ರ ತಗ ಉಗಿಸ್ಕೋಬೇಕು ಅಂತಾನೆ? ಮೊದ್ಲಿನಿಂದ ಜಾಗ ಖಾಲಿ ಮಾಡ್ಕೊಂಡು ಹೋಗಿ ಕಿತ್ತೋ ಇರ್ಬೇಡೈತದವ. ಏನೋ ಅಯ್ಯೋ ಪಾಪ ಸಹಾಯ ಮಾಡೋಣ ಅಂತ ಬಂದ್ರೆ ನನ್ನ ದುರುಪಯೋಗ ಪಡಿಸ್ಕೊತವೆ. ಮಗಳೇ, ಬುದ್ಧಿ ಸಾಮಾನ್ಯದಳಲ್ಲ. ನಾವು ಅನ್ಕೊಂಡ್ರದಕ್ಕೂ ಒಂದು ಸ್ಟೆಪ್ ಜಾಸ್ತಿ ನೀನಿಯ. ಸುಮ್ಮನೆ ಸಾಮಾನ್ಯ ಅಂತ ಮಾತ್ರ ಅನ್ಕೋಬೇಡ. ಮುಳ್ಳಿನ ಒಸಿ ಹುಷಾರಾಗಿರು. ನೋಡ್ದ ಪಾಟೀಲಪ್ಪಂಗೆ ಹಂಗೆ ಹೋಗುತ್ತು ಉಪ್ಪಿನಕಾಯಿ ಹಾಕ್ಬಿಟ್ಲು. ಅಮ್ಮ, ಮತ್ತು ನನ್ನ ಮುಂದಿನ ಕತೆ ಏನಮ್ಮ? ಆಯ್ತು, ಏನೋ ಒಂದು ಉಪಾಯ ಮಾಡಿದ್ರೆ ಆಯ್ತು. ಹಬ್ಬ ಕಳೀಲಿ, ಸುಮ್ಕಿರಿ ಅಂದ್ರೆ ನೀನೇ ಸುಮ್ಕಿರಿದಂಗೆ ಕಿರಿಕ್ ಮಾಡ್ತೀಯ. ನೋಡಿಲ್ಲ ಹೋಗೋಣ. ಅಯ್ಯ.